ಇನ್ನು ಭುಗಿಲೆದ್ದಿದ್ದ ಕಾವೇರಿ ಕಿಚ್ಚು ತಣ್ಣಗಾಗುವಂತೆ ಮಳೆರಾಯ ಮಾಡಿದ್ದಾನೆ. ಕಬಿನಿ ಕಂಪ್ಲೀಟ್ ಭರ್ತಿಯಾಗಿದ್ದು ಹೆಚ್ಚುವರಿ ಬರ್ತಾ ಇರುವಂತ ನೀರನ್ನ ತಮಿಳುನಾಡಿಗೆ ಬಿಡಲಾಗ್ತಾ ಇದೆ. ಇದಾಗಿನೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ರಾಜ್ಯವ್ಯಾಪಿ ಪ್ರತಿಭಟನೆಗಳು ನಡೀತಾ ಇದೆ. ಭರ್ಜರಿ ಮಳೆ, ಜಲಾಶಯಗಳಿಗೆ ಕಳೆ, ಹೆಚ್ಚುವರಿ ನೀರು ತಮಿಳುನಾಡಿಗೆ ಬಿಡುಗಡೆ. ಇಡ್ಲಿಕ್ಕೆ ಸಾಧ್ಯನೇ, ಹೋರಾಟಗಾರರು ಹೋಗಲ್ ಮಲಗ್ಲಿಕ್ಕೆ ಸಾಧ್ಯನೇ. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ 12,000 ಕ್ಯೂಸೆಕ್ ನೀರು ಬಿಡುಗಡೆ. ಬರದಿಂದ ಕಂಗೆಟ್ಟಿದ್ದ ಕರುನಾಡಿಗೆ ಮಳೆ ಕೃಪೆ ತೋರಿದೆ. ಕಾವೇರಿ ಪ್ರಾಧಿಕಾರದ ಬರೆಯಿಂದ ಕಾನೂನು ಸಂಘರ್ಷಕ್ಕೆ ಸಿಲುಕಿದ್ದ ಕರ್ನಾಟಕವನ್ನ ವರುಣದೇವ ಬೀಸೋ ದೊಣ್ಣೆಯಿಂದ ಪಾರು ಮಾಡಿದ್ದಾನೆ. 4-5 ದಿನದಿಂದ ಕಾವೇರಿ ಕಿಚ್ಚಿನಿಂದ ಕುದೀತಾ ಇದ್ದ ಕಾವೇರಿ ಕೊಳ್ಳ ಸದ್ಯ ತಣ್ಣಗಾಗಿದೆ. ಕೇರಳದ ವಯನಾಡಿನಲ್ಲಿ ಅಬ್ಬರಿಸಿ ಬೊಬ್ಬೆರುತ್ತಾ ಇರುವ ಮಳೆಯಿಂದ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿ ಇರುವ ಕಬಿನಿ ಜಲಾಶಯಕ್ಕೆ ಭರಪೂರ ನೀರು ಹರಿದು ಬಂದಿದೆ. ಕಬಿನಿಯಿಂದ ಹೆಚ್ಚುವರಿ ನೀರೇನಿದೆ ಅಂದರೆ ಕಬಿನಿಯಲ್ಲಿ ಸಂಗ್ರಹವಾಗಿರುವಂಥ ನೀರಲ್ಲ, ಈಗಾಗಲೇ ಸಂಗ್ರಹವಾಗಿರೋ ನೀರಿನ ಜೊತೆಗೆ ಹೆಚ್ಚುವರಿ ನೀರು ಅಂದರೆ ಅಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ, ಅಲ್ಲಿಂದ ನೇರವಾಗಿ ಬಿಳಿಗುಂಡ್ಲಿಗೆ ಬಿಡೋ ಮೂಲಕ ತಮಿಳುನಾಡಿಗೆ ಎಸ್ 19.52 ಗರಿಷ್ಠ ಟಿಎಂಸಿಯ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಸದ್ಯ ಜಲಾಶಯದಲ್ಲಿ 17.09ರಷ್ಟು ನೀರು ತುಂಬಿದೆ. ಒಳಹರಿವು 17,000 ಕ್ಯೂಸೆಕ್ ಇದ್ದು 12,000 ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ಕಪಿಲಾ ನದಿಗೆ ಬಿಡಲಾಗಿದೆ. ಅರ್ಥಾತ್ ಇದು ಕಾವೇರಿ ನದಿ ಸೇರಿ ತಮಿಳುನಾಡನ್ನ ತಲುಪಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ, ಡ್ಯಾಂ ತುಂಬಿದೆ, ನೀರು ಬಿಡಲೇಬೇಕು, ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗಲ್ಲ, ಯಾರೂ ನದಿಗೆ ಇಳಿಬೇಡಿ ಅಂತ ಮನವಿ ಮಾಡಿದ್ದಾರೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾರೆ. ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬಿಡಿ, ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರ್ನ ನಾವು ಬಿಡುದಿಲ್ಲ ಅಂತ ಹೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾಕೆಂದ್ರೆ ನಾನು ನೋಡಿದೆ ಅಲ್ಲೆಲ್ಲ ಒಳಲ್ಲಿ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಟಿಫಿಕೇಟ್ ಹಾಕೋದು ಯಾವ್ದೋ ಸಂದರ್ಭದಲ್ಲಿ ಹಂಗಂತ ಹೋಗಿ ಒಳ್ಳೆಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ ಅಂತ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತಿದೆ ಇಲ್ಲಿ, ನಾನು ನಿಲ್ಲಕ್ಕೆ ನಿಲ್ಸಕ್ ಆಗುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ನಾನು ಬಿಡುದಿಲ್ಲ ಅಂತ ನಾನಾಗ್ಲಿ ಯತೀಂದ್ರಾಗ್ಲಿ ಸಂಘಟನೆಗಾರರಾಗ್ಲಿ ನಾವೆಲ್ಲ ಹೇಳಿದ್ರೆ ನೀರ್ನ ಹಿಡ್ಕೊಳಕ್ ನಮ್ಗೆ ಆಗುದಿಲ್ಲ. ಇಡ್ಲಿಕ್ಕೆ ಸಾಧ್ಯನೇ, ಹೋರಾಟಗಾರರು ಹೋಗಲ್ ಮಲಗ್ಲಿಕ್ಕೆ ಸಾಧ್ಯನೇ. ಹಂಗಂತ ನೀರ್ ಬಿಡುದಿಲ್ಲ ಅಂತ ಹೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗ್ಬಾರ್ದು, ಅಲ್ಲಿ ನೀರ್ನ ಹಿಡ್ಕೊಳಕ್ಕೂ ಪ್ರಯತ್ನ ಪಡಬಾರ್ದು. ನೀರ್ ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ತಮಿಳುನಾಡಿಗೆ ನೀರು ಬಿಡಬೇಡಿ, ನಾಲೆಗೆ ಹರಿಸಿ ಎಂದ ರೈತರು. ಡ್ಯಾಂ ತುಂಬಿದೆ, ಹೆಚ್ಚುವರಿ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಆದರೆ ರೈತರು ತಮಿಳುನಾಡಿಗೆ ನೀರು ಬಿಡಬೇಡಿ, ನಾಲೆಗೆ ಹರಿಸಿ, ಕೆರೆ ಕಟ್ಟೆ ತುಂಬಿಸಿ, ನಮ್ಮ ಬೆಳೆಗೆ ನೀರು ಬಿಡಿ ಅಂತಿದ್ದಾರೆ. ಬೆಂಗಳೂರು, ಮಂಡ್ಯ, ಹಾಸನ, ಬೆಳಗಾವಿ, ತುಮಕೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ತಮಿಳುನಾಡಿಗೆ ನೀರು ಹರಿಸದಂತೆ ರೈತರು ಮತ್ತು ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿವೆ. ಇವತ್ತು ಸರ್ವಪಕ್ಷ ಸಭೆ, ರೈತರ ಜಮೀನುಗಳಿಗೂ ಹರಿಯುತ್ತಾ ಕಾವೇರಿ. ಇವತ್ತು ಸರ್ವಪಕ್ಷ ಸಭೆ ನಡೆಯಲಿದ್ದು ಇವತ್ತಿನ ಸ್ಥಿತಿಗತಿ, ಕಾವೇರಿ ಕೊಳ್ಳದ ಸ್ಥಿತಿ ಬಗ್ಗೆ ಚರ್ಚೆಯಾಗಲಿದೆ. ಹೆಚ್ಚುವರಿ ನೀರನ್ನ ನದಿಗೆ ಬಿಡಲಾಗಿದೆ. ಜೊತೆಗೆ ಕೆರೆಗಳು ಸೇರಿದಂತೆ ರೈತರ ಜಮೀನಿಗೂ ನೀರು ಬಿಡುವ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ರೈತರ ಹಿತ ಕಾಪಾಡೋದಕ್ಕೆ ಬದ್ಧ ಅಂತ ಡಿಕೆ ಹೇಳಿದ್ದಾರೆ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಲೀಗಲ್ ಟೀಮ್ ಏನ್ ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನ್ ಹೇಳ್ತಾರೆ, ಅವ್ರ ಮಾತು ಕೇಳಿ. ತಮಿಳುನಾಡಿಗೆ ನೀರು ಕೊಟ್ಟು ಇದೀಗ ಸಭೆ ಕರೆದಿದ್ದಾರೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ನೀರನ್ನ ಹರಿಲಿಕ್ಕೆ ಬಿಟ್ಟು ಊರೆಲ್ಲ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕೋತೀನಿ ಕತೆ ಆದಂಗಾಯ್ತು ಅಂತ ಜನಾಭಿಪ್ರಾಯ ಮತ್ತು ಎಲ್ಲ ಪ್ರತಿಪಕ್ಷಗಳ ಅಭಿಪ್ರಾಯವಾಗಿದೆ. ಕಾವೇರಿ ಪ್ರಾಧಿಕಾರದ ಆದೇಶದಿಂದ ಕರುನಾಡು ಸಂಕಷ್ಟಕ್ಕೆ ಸಿಲುಕಿತ್ತು. ತಮಿಳುನಾಡಿಗೆ ನೀರು ಹರಿಸೋದು ಹೇಗೆ ಅನ್ನೋ ಚಿಂತೆಗೆ ಬಿದ್ದಿತ್ತು. ಆದರೆ ಕೇರಳದ ಮಳೆ ವರದಾನ ಆಗಿದ್ದು ಪ್ರಾಧಿಕಾರದ ಆದೇಶಕ್ಕಿಂತ 2 ಪಟ್ಟು ಹೆಚ್ಚು ನೀರು ಕಬಿನಿಯಿಂದ ತಮಿಳುನಾಡಿಗೆ ಹರಿದು ಹೋಗ್ತಿದೆ. ಮೈಸೂರಿನಿಂದ ರಾಮ್ ಜೊತೆ ಮಂಜುನಾಥ್, TV9 ಹಾಸನ.